ಹೊಸ ಗಾಡಿ ತಗೊಂಡಂತ ಹೌದಾ? ಅಪ್ಪ ಅದು ಗಾಡಿ ಹಾ ತಗೊಂಡಿರ್ಬೇಕಪ್ಪ, ನನಗೆ ಗೊತ್ತಿಲ್ಲ. ನೀನ ಅಂತ ಗಾಡಿ ಕೊಡ್ಸಿದ್ದು ಏನ? ಹ್ಮ್. ಎಲ್ಲಾ ವಿಚಾರ ಅವನ ಹೇಳಿದ. ಏನ ಬಂಗಾರ ಒತ್ತಿಟ್ಟು ತಗೊಂಡಿ ಕೊಡ್ಸ ನಮ್ಮ ಮಾವ ಅಂದಂತ. ಯಾವ ಬಂಗಾರ ಒತ್ತಿಟ್ಟಿ ನೀನ್ ಹೆಂಡತಿ ಬಂಗಾರ ತಗೊಂಡು ಗೊತ್ತಿಟ್ಟಿಯ? ಅಯ್ಯೋ ದೇವ್ರಿ, ಛೇ, ನಮ್ಮ ಮಾವಗ ಹೇಳಬೇಡ ಕೆಲಸದವ್ರ ಮುಂದೆ ಅಂತ ಹೇಳಕ್ ಮರ್ತು ಬಿಟ್ನಲ್ಲ ನಾನು. ಅಯ್ಯೋ ದೇವ್ರಿ, ಏನಪ್ಪ ಮಾಡೋದೀಗ? ನಮ್ಮ ಅಪ್ಪಗೆ ಗೊತ್ತಾತಂದ್ರೆ ನನ್ನ ಏನು ಮಾಡ್ಲೀಗ? ಹೇಳಲೇ, ಬಾಯ್ ಬಿಡ್ತೀನಿ ಏನಂತಿ? ಅಪ್ಪ ಅದು ಅದು ಆ, ಬಂಗಾರ ಬಂಗಾರ ಯಾವ್ದು ಒತ್ತಿಡನಪ್ಪ? ಹಂಗ ಬೇರೆದ್ರ ಕಡೆ ರೊಕ್ಕ ಕೊಡಿಸಿ ಹಂಗೆ ಹೇಳಿದ್ದ ಅವನಿಗೆ, ಬಂಗಾರ ಒತ್ತಿಟ್ಟತಿ ಮನ್ಯಾನವ್ರದಷ್ಟ್ರದ್ದು ಅಂತೇಳಿ, ಅಂದ್ರೆ ಕೊಡ್ಲಿ ವಾಪಸ್ಸನ್ನ ಎತ್ತಿ ಬರ್ಬೇಕಲ್ಲ. ಸುಳ್ಳು ಹೇಳತ್ತಿ ನೀನು. ತಡಿ, ನಿನ್ ಬಂಗಾರ ಏನಾರು ಕೊಟ್ಟಿಯನವ? ಇಲ್ರಿ ಮಾವರ, ನನ್ ಬಂಗಾರ ನನ್ ಕಡೆನ ಅದಾವ. ಏ ಸುಶೀಲಾ, ಸುಶೀಲಾ, ಏನ್ರಿ? ಕೆಲ್ಸ ಮಾಡತ್ತಿದ್ದೆ. ಕೆಲ್ಸ ಆಮೇಲೆ ಮಾಡು. ವರ್ಷ ಪೂರ್ತಿ ದಿನ ಪೂರ್ತಿ ಕೆಲಸ ಮಾಡೋದು ಇದ್ದಿದ್ದೆ. ಬಂಗಾರ ಯಾವ್ದಾದ್ ಕೊಟ್ಟಿ ಇವನಿಗೆ? ಬಂಗಾರ ಹಾ ಎಲ್ಲ ಹೇಳಂತ ತಗೋ, ಹೇಳ. ಯಾವ್ದಾದ್ ಕೊಟ್ಟಿ ಬಂಗಾರ? ಹೇಳೇ ಬಿಟ್ನ. ಬಂಗಾರ ನಂದೇ ಪಾಟ್ಲಿ ಬಿಲ್ವಾರ, ತೋಡೆ, ಆಮೇಲೆ ಅವಲಕ್ ಸರ, ಇದ್ರ ಸರ ಒಂದಿಷ್ಟು ಕೊಟ್ಟೆ. ಇನ್ನ ಅಪ್ಪ ಅಪ್ಪ ಏನಪ್ಪ, ಅವು ವಯಸ್ಸಾಗೈತಿ ಹೊಡ್ಯಾಕ ಹೋಗಿಲ್ಲಪ್ಪ. ಏನು ತಿಗಪ್ಪ, ಈ ವಯಸ್ಸಿನಾಗ ಇದೆಲ್ಲ ಚಂದ ಅಲ್ಲ. ನೀನು ಮಾತಾಡ್ಬೇಡ್ಲಿ ಹುಚ್ಚುಳೆ ಮಗನ. ನೀ ಮಾತಾಡ್ಬೇಡ ನೀನ. ಏನ ನಿನಗೆ ಯಾರು ಹೇಳಿದ್ರಿ? ನಿನಗೆ ಆ ಅಧಿಕಾರ ಯಾರು ಕೊಟ್ರಿ ನಿನಗೆ? ಅಂದ್ರೆ ನನ್ನ ಮಾತಂದ್ರೆ ಕಿಮ್ಮತ್ ಇಲ್ಲದಲ್ಲ? ಈಗೆಲ್ಲ ದೊಡ್ಡವರಾಗ್ಬಿಟ್ಟಿರಲ್ಲ ಮತ್ ನೀವು. ನನ್ನ ಮಾತು ಎಲ್ಲಿಂದ ಕಿಮ್ಮತ್ ಸಿಗ್ಬೇಕು ನಿಮ್ಗೆ? ಹಾ, ನನ್ನ ಮಾತಿ ಕಿಮ್ಮತ್ ಇಲ್ಲ ಈ ಮನ್ಯಾಗ. ಹಂಗಾರೆ ನಾ ಇದ್ದು ಇಲ್ದಂಗೆ ಈ ಮನ್ಯಾಗ, ಹೌದಿಲ್ಲ? ಹಂಗೇನಿಲ್ಲಪ್ಪ, ನಿನ್ನ ಮಾತಿಗೆ ಕಿಮ್ಮತ್ ಕೊಡ್ಲಾರ್ದ ಯಾರ ಮಾತಿಗೆ ಕಿಮ್ಮತ್ ಕೊಡೋನು ಹೇಳು? ಯಾಕೆ ಕೊಟ್ವಿ ಅಂತಂದ್ರೆ, ಮಾವ ಒಂದು ವಿಚಾರ ಗೊತ್ತಲ್ಲ ನಿನಗೆ. ಮೊದಲೇ ಪಾಪ ಆಕಿ ಬಾಣ್ತಿ ಇಲ್ಲಿಂದ ಹೋಗಿದ್ಲ ಅಲ್ಲಿಗೆ. ಕಿರಿಕಿರಿ ಮಾಡ್ತಾನೆ ಒಂದಳತಿ ಪಾಪ ಬಾಣ್ತಿ. ಈ ಟೈಮ್ನಾಗ ಕಿರಿಕಿರಿ ಆಗಕತ್ರಿ ಹೆಂಗೆ ತಡ್ಕೋಬೇಕು? ಅದು ಅಲ್ಲದೆ ಮಾತಾಡಿದ್ದು ಕೇಳಿ ನನಗೆ ಒಂಥರ ಅನ್ನಿಸ್ತು. ದುಡಿಬೇಕು ಅನ್ನೋಂಥದ್ದು ಒಂದು ಛಲ ಬಂದತೀಗ. ಹಾಗಾಗಿ ನಾನೇ ಹೋಗ್ಲಿ ಒಂದ್ಸಲ ಸಹಾಯ ಮಾಡೋಣ. ಮೊನ್ನೆ ಕೋಳಿ ಫಾರಮ್ ಹಾಕೋತೇನೆ ಅಂದಾಗೂ ಅದಕ್ಕೆ ನಾವೇನು ರೊಕ್ಕ ಕೊಟ್ಟಿಲ್ಲಲ್ಲ. ಏನದು ಹೊಲ ಒತ್ತಿ ಇಟ್ಟು ಮಾಡ್ಕೊಂಡಿದ್ದು ಅದೇ ರೊಕ್ಕದಾಗ. ತೀರಾ ಇಂಥ ಟೈಮ್ನಾಗ ಒಂದು ಕೈ ಹಿಡಿಲಿಲ್ಲ ಅಂದ್ರೆ ಮತ್ತೆ ಹೆಂಗೆ ಅಂತ ಅನ್ನೋ ಒಂದು ಕಾರಣಕ್ಕಷ್ಟೇ ಸ್ವಲ್ಪ ಮರ್ಜಿ ಕಾದಿದ್ದಷ್ಟೇ. ಹೆಂಗೆ ನೋಡಪ್ಪ, ವಿಚಾರ ಮಾಡಂಗಾರೆ ನೀನೇ ಇರಲಿ ಅಂತ. ನನಗೆ ಯಾಕೆ ಇದೊಂದು ಸಲಪ್ಪ, ಇನ್ನೊಮ್ಮೆ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳ್ತೀನಿ. ಅಲ್ಲ, ಮೂರೊತ್ತು ಏನು ಅವ್ರ ಸಂಸಾರ ಸಾಕ್ತೇವೆ ಅಂತ ಬರ್ದೇನು ಕೊಟ್ಟಿಲ್ಲಲ್ಲ. ವಿಚಿತ್ರಪ್ಪ ನಿಮ್ದೊಂದು ತಗ. ತೀರಾ ಅಷ್ಟು ಜವಾಬ್ದಾರಿ ಇರಲ್ಲನ. ನಾವು ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಹೆಂಡತಿಗೆ ಕಿರಿಕಿರಿ ಮಾಡ್ಬೇಕು? ಇದೆಲ್ಲ ನೀವು ಕೊಟ್ಟಿರೋ ಸಲಿಗೆ. ನೀವು ಕಿರಿಕಿರಿ ಮಾಡ್ತಾರ ಅಂತೇಳಿ ಹಿಂಗೆ ರೊಕ್ಕ ಕೊಡಕತ್ರ ಅವ್ರಿಗೆ ಅದೇ ಆಸ್ತ್ರಕತೆ. ನಾ ಕಿರಿಕಿರಿ ಮಾಡತ್ಲಿ ತಂಗಿಗೆ ರೊಕ್ಕ ಬರ್ತದೆ ಅಲ್ಲಿಂದ ಅಂತೇಳಿ ಇವತ್ತು ಕಿರಿಕಿರಿ ಮಾಡ್ತಾಳ, ನಾಳೆ ಒಂದು ಹೊಡ್ತಾ ಹೊಡ್ತಾನೆ ಹೊಡಿತಾರ ಅಷ್ಟೇ. ಹಂಗಂತ ಇಡೀ ಆಸ್ತಿ ಬರ್ದು ಕೊಡ್ತೀರನ? ಕಿರಿಕಿರಿ ಮಾಡೋದಂದ್ರೆ ಹೆಂಗಿದ್ಲಕ್ಕ? ಯಾಕೆ ಇದು ಸರಿ ಕಾಣವಲ್ತು? ನಿದ್ದು ಬಂದವ್ರಿಗೆ ಹಾಚ್ಕೊಟ್ಟಂಗೆ ಆತು. ಅಲ್ಲಿ ಕಿರಿಕಿರಿ ಯಾಕೆ ಮಾಡ್ತಾರೆ? ಅವ್ರಿಗೆ ಹೆಂಡತಿ ಮಕ್ಕಳನ್ನ ಪ್ರೀತಿ ಇರಂಗಿಲ್ಲನ? ಗಂಡಸಾದ್ರು ಅದೇ ಊರಾಗ ಅದು ಎಲ್ಲರೂ ಸಾಲ ಮಾಡಾದ್ರೂ ದುಡ್ಡು ಹೊಂದಿಸ್ಬೇಕು. ಬರೀ ಹೆಂಡತಿ ತವ್ರ ಮನಿನೇ ನಂಬ್ಕೊಂಡು ಕುಂತ್ರೆ ಹೆಂಗದ? ನನಗೇನೆ ಕೊಟ್ಟಿದ್ದು ಸ್ವಲ್ಪ ಇಷ್ಟ ಆಗಲಿಲ್ಲ, ಕೊಡಬಾರ್ದಾಗಿತ್ತು. ಇದೇ ರುಚಿ ಕಾಣದ ಮನುಷ್ಯಂಗ. ಇವತ್ತು ಇದಾಕತಿ, ನಾಳೆ ಇನ್ನೊಂದಕ್ಕೆ ರೊಕ್ಕ ಕೇಳ್ತಾರೆ. ಅದಕ್ಕೂ ಕೊಟ್ಕೊಂತ ಕುಂತ್ರೆ ಬಾಳೆ ಬದುಕಾಗಲ್ಲ. ಎದಕ್ಕೆ ಕೊಡ್ಬೇಕು ಅಂತೇನೆ ನಾನು. ಏನು ಹೇಳೋದು ಮನುಷ್ಯಗೆ? ಹೇಳಿದವ್ರ ಮಾತು ಕೇಳಿದ್ರೆ ಚಂದ, ಕೇಳಲ್ಲ ಅಂದಮೇಲೆ ಏನು ಮಾಡೋಕ್ಕಾಕತ್ತೆ? ಏ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯೇನೆ? ಏನೋ ಒಂದು ಟೈಮ್ ಮನುಷ್ಯಾಗ ಏನು ಅವ್ರೇನು ಹೊಳ ಬೆಳ ರೊಕ್ಕ ಕೇಳ್ತಾರೆ ನಮ್ಮ ಜೋಡಿ? ಸುಮ್ಮನೆ ಇರು ಒಟ್ಟು. ಅನಿವಾರ್ಯ ಈಗ ಕೇಳೋನಲ್ಲ, ಇನ್ನೇನು ರೊಕ್ಕ ಕೇಳಿದ್ರೆ ನಾನು ಹೇಳ್ತೇನೆ, ಇಲ್ಲ ಈಗ ರೊಕ್ಕ ಇಲ್ಲ ಹಿಂದ್ಕೊಮ್ಮೆ ಕೊಟ್ಟಿತ್ತಲ್ಲ, ಈಗ ನೀವೇ ಎಲ್ಲಾರ ಹೊಂದಿಸ್ಕೊರಿ ಅಂತ ಹೇಳಕ್ಕೆ ಬರ್ತೈತಿ. ಹಂಗೆ ಮಾಡಿದ್ರೆ ಹಂಗೆ ಸ್ವಲ್ಪ ಮನುಷ್ಯಾಗ ಆಸರ ಆಗ್ಬೇಕಾಕತಿ. ಅದು ಅಲ್ಲದೆ ನಾನೇನು ಅವ್ನ ಮಕ ನೋಡಿ ಮಾಡಿದ್ದಲ್ಲ, ನಮ್ಮ ತಂಗಿ ಮಕ ನೋಡಿ ಸಹಾಯ ಮಾಡಿದ್ದಷ್ಟೇ. ಇಲ್ಲ ಅಂದರೆ ನನಗೇನು ಕೊಡ್ಬೇಕು ಅನ್ನೋದು ಯಾವುದು ಉದ್ದೇಶ ಇದ್ದಿದ್ದಿಲ್ಲ. ನಮ್ಮ ತಂಗಿ ಚಂದಿರಲಿ ಅನ್ನೋ ಒಂದೇ ಕಾರಣಕ್ಕಷ್ಟೇ. ಎಲ್ಲ ಸುಮ್ಮನೆ ಕಿರಿಕಿರಿ ಮಾಡ್ಕೊತ ಆಮೇಲೆ ಯಾರು ರೊಕ್ಕ ಕೊಡೋದು, ಅವ್ರು ಹೇಳ್ದಂಗೆ ಕೇಳೋದು, ಬಡ್ಡಿ ಕಟ್ಕೊತ ಕುಂದ್ರೋದು, ಇದೆಲ್ಲ ತ್ರಾಸಲ್ಲ. ಹಾಗಾಗಿ ಬೇಡ, ಇನ್ನೊಬ್ರ ಕಡೆ ಯಾಕೆ ಬಡ್ಡಿ ಕಟ್ಟಿ ಸುಮ್ಮನೆ ಸಂಸಾರ ಹಾಳಾಗಬೇಕು, ಬೇಡ ಅನ್ನೋ ಒಂದು ಉದ್ದೇಶಕ್ಕಷ್ಟೇ ಕೊಟ್ಟಿದ್ದು. ನೀ ಸ್ವಲ್ಪ ಸುಮ್ಮನೆ ನಿಂಗೆ ಗೊತ್ತಾಗಲ್ಲ. ಸುಮ್ಮನಿರಂತ ಸುಮ್ಮನಿರು. ನನಗೆ ಗೊತ್ತು ಯಾಕೆ ನಮ್ಮ ಅತ್ತಿ ಬಂಗಾರಲ್ಲಿ ಒತ್ತಿ ಇಡಕ್ಕೆ ಕೊಟ್ಟಾಳ ಅಂತೇಳಿ. ಹಂಗಾರ ಮಾಡಿ ಇರ ಬರೋ ಬಂಗಾರ ಎಲ್ಲ ಮಗಳಿಗೆ ಹೋಗಲಿ ಅಂತ. ಮತ್ತು ಅಲ್ಲೊಂದು ಐತಲ್ಲ ಮೊಮ್ಮಗಳು, ಅದಕ್ಕೆ ಒತ್ತಿ ಇಟ್ಟಂಗೆ ಮಾಡಿ ಅಲ್ಲೇ ಬಿಡುಗಡೆ ಮಾಡೋಣ ಅಂತೇಳಿ. ಈ ಮನೆಗೆ ಇವ್ರು ಚಾಕ್ರಿ ಮಾಡಾಕತ್ತಿರಕಿ, ಸೇವೆ ಮಾಡಾಕತ್ತಿರಕಿ ನಾನು. ಈ ನನ್ನ ತವ್ರ ಮನೆಯಿಂದ ನಮ್ಮ ಅವ್ವರ ನನಗೆ ಬಂಗಾರ ಕೊಡ್ತಾಳ ಅಂದ್ರೆ ಅದೂ ಇಲ್ಲ. ಆಕಿ ಸೊಸಿಗೆ ಕೊಡ್ಬೇಕವ, ಮಗನ ಮಕ್ಕಳಿಗೆ ಕೊಡ್ಬೇಕವ ಅಂತ ಆಯ್ಕೆ ಅಂತಾಳ. ಅಲ್ಲ, ಮತ್ತೆ ಇಲ್ಲಿ ಗಂಡನ ಮನಿದು ನನಗೆ ಸಿಗಲ್ಲ, ತವ್ರ ಮನಿದು ನನಗೆ ಸಿಗಲ್ಲ, ಮತ್ತು ನಾನೇ ಏನು ಬಾಳೆ ಮಾಡ್ಬೇಕಿಲ್ಲೇ? ಅಲ್ಲ, ನಮ್ಮ ಮುಂದಿನ ಲೆಕ್ಕ ಸರಿ ಇಟ್ಬಿಡು ಹೋಗ್ಲಿ. ಆಗ ಮಗನ ಮಕ್ಕಳಿಗೆ ಕೊಡ್ಬೇಕು, ಅವರೇ ನೋಡ್ಕೊಂತಾರ ಅನ್ನೋದು ಆತು. ಮತ್ತೆ ಈ ನಮ್ಮತ್ತಿ ಹೆಂಗೆ ಮಗಳಿಗೆ ಸರಬರಾಜು ಮಾಡ್ಯಾರ ನೋಡು. ಇದು ಯಾವುದು ನನ್ನ ಗಂಡಗೆ ಗೊತ್ತಿಲ್ಲ. ಹುಂಬ್ರಂಗೆ ತಲೆ ಅಲ್ಲಾಡಿಸಿ ತೊಗೊಂಡೋಗಿ ಬಂಗಾರ ಒತ್ತಿ ಇಟ್ಟತಿ. ಇದೆಲ್ಲ ತಾಯಿ ಮಗಳದು ಅಕಲು. ಅಲ್ಲ,
ಕೊಡಬೇಡ ಅಂತ ಅಷ್ಟು ಹೇಳೇ ನಾನ್ ನಿಮಗ ಏನ ರೊಕ್ಕನ ಕೊಡ್ಲಾರ್ದಕ್ ಬಂಗಾರ ಕೊಟ್ಟಿರಲ್ಲ ನಿಮ್ಮನ್ನ ಏನ್ ಚಪ್ಪಲಿ ಹೊಡೆಕಿಲ್ಲ ನಾನ್ ನಿಮ್ಗೆ ಅಂತ ಅವಂಗ ಜವಾಬ್ದಾರಿ ಬರ್ಲಿ ದುಡ್ದು ತಗೊಲಿ ಅಂತ ಸೊಸಿ ಹೇಳೋದೇನಾರ ಸುಳ್ಳನ ಹಾ ಹಿಂಗ್ ಜಗಳ ಮಾಡತ್ತೆ ರೊಕ್ಕ ಬರ್ತದ ಬಿಡ ಅನ್ನೋದಾದ್ರೆ ಅದನ್ನೇ ಮಾಡ್ಕೊಂಡ್ ನಿಂತಾನ ಮತ್ತ ಏನ್ ಬುದ್ಧಿಗೇಡಿದ್ದಂಗದವೋ ಅಂತ ನನ್ನ ತಗ ಛೇ ನನ್ಗೆ ಹೇಳಲಾರ್ದ ಇಂತ ಯಾವಾರು ಮಾಡ್ತಿರಲ್ಲ ಆ ಪ್ರಭಾವತಿ ಹೆಂಗ್ ಸುಮ್ಮನಿದ್ಲಿ ವಿಚಾರಕ್ಕೆ ಅಂತೀನಿ ನನ್ನ ತಗ ಅಪ್ಪ ಪ್ರಭಾವತಿಗೆ ಈ ವಿಚಾರ ಗೊತ್ತಿಲ್ಲ ಪಾಪ ಸುಳ್ಳ ಯಾಕೆ ಆಕಿ ಮ್ಯಾಗಿದ್ ಮಾಡ್ತೀರಿ ಆಕಿಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲ ನಾ ರೊಕ್ಕ ಕೊಡಲ್ಲ ಅಂತ ಹೇಳಿಲ್ಲ ನೀನ ಅಂದ್ರೆ ಅಪ್ಪ ರೊಕ್ಕ ಇಲ್ಲ ಅನ್ನಕತ್ತೈತಿ ಅಂತ ಹೇಳಿದ್ದೆ. ಈ ಬಂಗಾರ ತಗೊಂಡೋಗಿ ಒತ್ತಿ ಇಟ್ಟು ಒಮ್ಮೆ ರೊಕ್ಕ ತಗೊಂಡೋದ್ಮೇಲೆ ಎಲ್ಲಿದ್ ಬಂತಣ ಅಂದ್ಲು ಹಿಂಗ ಬಂಗಾರ ಒತ್ತಿ ಇಟ್ಟು ತಂದೇನಿ ಅಂದೆ. ಅದು ಯಾಕೆ ಮಾಡಕ್ ಹೋದೆಪ್ಪ ಯಾಕೆ ಇಡಕ್ ಹೋದಿ ನಂಗೆ ಯಾಕೆ ಇಷ್ಟ ಆಗೋಲ್ತು ನೀ ಇಡಬಾರ್ದಾಗಿತ್ತಣ್ಣ ಸರಿ ಇಲ್ಲ ಇದು ಯಾಕೆ ಇಟ್ಟಣ ಅಂತ ಭಾಳ ಅಂದ್ಲು. ಮಿಟಕ್ಲಾಡಿ ಅಂದ್ಲು ಇಡಬಾರ್ದಾಗಿತ್ತು ಯಾಕೆ ಇಟ್ಟಣ ನೀನು ಇದು ಯಾಕೆ ಈ ಸರಿ ಕಾಣ್ವಲ್ತು ಅವ್ರು ಏನಾರ ಎಲ್ಲಿದಾರ ಹೊಂದಿಸ್ಕೊತಿದ್ರು ನಾನು ಹಂಗ ಒಂದು ರೊಕ್ಕದಂತ ಕೇಳಿದ್ದು ನೀ ಬಂಗಾರ ಬೆಳ್ಳಿ ಎಲ್ಲ ಇಡಬಾರ್ದಾಗಿತ್ತಣ ಇದು ಯಾಕೆ ನಂಗೆ ಬೇಜಾರಾತು ಅಂತ ಭಾಳ ಅಂದ್ಲಪ್ಪ ಸುಳ್ಳ ಯಾಕೆ ಅನ್ಬೇಕು ಪಾಪ ಅಂದ್ಲು ರೊಕ್ಕದ್ದು ನಾನು ಹೇಳ್ತೀನಲ್ಲ ಪ್ರತಿ ಒಂದ್ ರೂಪಾಯಿನೂ ಹುಷಾರಾಗಿ ತಂದು ಒಪ್ಸ ಜವಾಬ್ದಾರಿ ಹಾಕಿದೀಗ ಏನ ಗಂಡಗ ಅದ್ ಏನ್ ಹೇಳ್ತಾಳೋ ಹೆಂಗ್ ರೊಕ್ಕ ಹೊಂದಿಸ್ ತಾನೇ ಕೂಡ್ಸಿಡ್ತಾಳೋ ಅದು ಅಕ್ಕಿಗೆ ಬಿಟ್ಟಿದ್ದು ರೊಕ್ಕದೊಳಗೆ 1 ರೂಪಾಯಿ ಹೆಚ್ಚು ಕಮ್ಮಿ ಆದ್ರೂ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ಮತ್ ಈಗ ಹೇಳ್ತಾ ಇದೀನಿ ಏನ ಬಂಗಾರ ಪೂರ್ತಿ ಒಂದು ಗುಂಜಿನೂ ಬಿಡ್ಲಾರ್ದಂಗೆ ಎಲ್ಲ ಬಿಡಿಸ್ಕೊಂಡು ಬರ್ಬೇಕಷ್ಟೇ. ಹ್ಞೂನಪ್ಪ ಆಕಿನೂ ಅದೇ ಅಂದ್ಲು ನಾ ಮೊದ್ಲು ಆ ಕೆಲಸ ಮಾಡ್ತೀನಣ್ಣ ಬಿಡಿಸಿ ಎತ್ತಾಗ ಫಸ್ಟ್ ಆ ಬಂಗಾರ ಒಂದು ಕಡೆಯಾಗ ಮಾಡ್ಸೋ ಜವಾಬ್ದಾರಿ ನಂದು 1 ರೂಪಾಯಿನ ವೇಸ್ಟ್ ಆಗಕ್ಕೆ ನಾ ಬಿಡಲ್ಲಣ್ಣ ಅಂತಂದೇಳಿ ಆಕಿನೇ ಅಂದ್ಲು. ನನ್ನ ಜೀವನದಾಗ ನಾನು ಮಾಡಿದ ದೊಡ್ಡ ತಪ್ಪು ಅಂದ್ರೆ ಅಂತ ಕೆಟ್ಟ ವ್ಯಕ್ತಿಗೆ ನನ್ನ ಮಗಳನ್ನ ಲಗ್ನ ಮಾಡಿಕೊಟ್ಟಿದ್ದು ನನ್ಗೊಂದೊಂದು ಗೊತ್ತಾಗ್ಲಿಲ್ಲ ನೋಡತ್ತ ಊರಾಗ ವಿಚಾರಿಸಿದೆ ಯಾರೊಬ್ರು ಈ ತರ ಅದನವ ಅಂತ ಬಾಯ್ ಬಿಡ್ಲಿಲ್ಲ ನೋಡತ್ತಾಗ ಅದು ಎಂತ ಇದು ಅಂತೀನಿ ನನ್ನ ತಗ ಏನ್ ನನ್ನ ಹಣೆ ಬಾರನ ಏನಾತಾಗ ನೋಡು ನಾ ಹೇಳ್ತೇನೆ ಅವೇನ ಬಂಗಾರ ನಿಮ್ಗ ಸೇರ್ತಿತ್ತು ಏನ ಮತ್ ನೀವ್ ಈ ರೀತಿ ಅದನ್ನ ಅಲ್ಲಿ ಕೊಟ್ಟು ಇಲ್ಲಿ ಕೊಟ್ಟು ಕಳ್ಕೊಂತೀರಿ ಅಂದ್ರೆ ಅದು ನಿಮ್ಗ ಬಿಟ್ಟಿದ್ದು ಏನ ನಾಳೆ ನಮ್ಮ ಅತ್ತಿ ಮಾವ ನನಗೆ ಏನು ಕೊಡ್ಲಿಲ್ಲ ಅಂತೇಳಿ ನೀವು ಅನ್ನ ತಕ್ಕದಲ್ಲ ಮತ್ ನಾ ಈಗ ಹೇಳ್ತಾ ಇದೀನಿ ಏನ ಇನ್ನೊಂದು ಒಂದು ತುಂಡು ಬಂಗಾರಕ್ಕೂ ನೀವೇ ಜವಾಬ್ದಾರರು ಅಷ್ಟೇ. ಅಲ್ಲ ಮಾವ ಈಗ ಅಕಸ್ಮಾತ್ ಅವ್ರು ಬಿಡಿಸ್ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡೋದು ಏನ್ ಮಾಡೋದು ಅಂದ್ರೆ ನಾನೇನ್ ಮಾಡ್ಲಿವಾ ಬಿಡಿಸ್ಕೊಡ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಏನು ಮಾಡಕ್ಕಾಗಲ್ಲ ಅಷ್ಟೇ. ನಿನ್ ಗಂಡ ಹುತ್ತರಂಗ್ ತಗೊಂಡೋಗಿ ಇಟ್ಟಾನಲ್ಲ ಅವ್ನ್ ಕೇಳು ಏನ ನಮ್ಮ ಅತ್ತಿ ಬಂಗಾರ ನನಗೆ ಸೇರ್ಬೇಕಿತ್ತು ನೀ ಅದನ್ನ ಹಿಂಗ್ ಮಾಡ್ಬಿಟ್ಟಲ್ಲ ಅಂತೇಳಿ ಕೇಳು. ಏನ್ರಿ ಅತ್ತಿ ಬಂಗಾರ ನಂಗೆ ಸೇರ್ಬೇಕಿತ್ತು ಅಂತಿರಲ್ಲ ಅಲ್ಲ ಆತ ಈಕಿಗೇನು ಕೊಡಲ್ಲ ಅನ್ನಂಗಿಲ್ಲ ಈಕಿಗೂ ಕೊಡದೆ ತೀರ ಮಗಳಿಗೊಂದು ಏನು ಕೊಡಲ್ಲನ್ರಿ ಆಕಿಗೂ ಒಂದು ಸ್ವಲ್ಪ ಭಾಳ ಇಲ್ಲ ಅಂದ್ರೆ ಸ್ವಲ್ಪ ಹಕ್ಕ ಐತಲ್ಲ ಕೊಡ್ಬೇಕಾಕತಿ ಅದು ಹೆಂಗೆ ಕೊಡ್ಲಾರ್ದಂಗೆ ಬಿಡಾಕತಿ ಹೇಳ್ರಿ ನೋಡೋಣ. ಆಕಿಗೂ ಈಕಿಗೂ ಸೇರೇ ಕೊಡ್ತೇನಪ್ಪ ಸಮಪಾಲಲ್ಲ ಮಗಳಿಗೆ ನಿಂಗೆ ಏನಾರು ಕೊಡ್ಬೇಕನ್ಸಿರ್ ಒಂದ್ ಐಟಮ್ ಯಾವ್ದಾರ ಕೊಡು ಏನು ಆದ್ರೆ ಇಲ್ಲೇ ನಿಂತು ನಮ್ಮನ್ನ ಪ್ರತಿಯೊಂದು ನೋಡ್ಕೊಳ್ಳೋದು ಮಾಡೋದು ನಮ್ ಜವಾಬ್ದಾರಿ ಎಲ್ಲ ಮಗ ಸೊಸಿ ಹೊತ್ಕೊಂಡಿರ್ತಾರ ಏನ ಅವ್ರಿಗೆ ಫಸ್ಟ್ ಕೊಡೋದ್ ಕಲಿ ಬರೀ ಮಗಳನ್ನ ಉದ್ಧಾರ ಮಾಡೋದಲ್ಲ. ಪ್ರತಿಯೊಂದು ತಾಯಿಗೆ ಹೇಳಾಕ್ತೇನಿ ಮಗ ಸೊಸಿ ಎಲ್ಲ ನಮ್ಮನ್ನ ಜೋಪಾನ ಮಾಡ್ತಿರ್ತಾರಿಲ್ಲ ಅವ್ರು ನೋಡ್ಕೊಂಡೇ ಇಲ್ಲ ಹೆಣ್ಮಗಳೇ ನೋಡ್ಕೊಳಕತ್ತಾಳ ಅಂದಾಗ ಅಕ್ಕಿ ಕೊಡ್ರಿ ಯಾರು ಬೇಡ ಅಂತಾರ. ಆದ್ರೆ ನನ್ನ ಮಗ ನನಗೇನು ಕಡಿಮೆ ಮಾಡತ್ತಿಲ್ಲಲ್ಲ ಸೊಸಿನೂ ಚಂದಾಗಿ ನೋಡ್ಕೊಳಕತ್ತಾಳ ಅಂದ ಮೇಲೆ ಮಗಳಿಗೆ ಜಾಸ್ತಿ ಕೊಡ ಸಮಪಾಲ್ ಕೊಡುವಂಥದ್ದು ಏನೈತಿ ಬೇಕಾದ್ರೆ ಮೊಮ್ಮಗಳದಾಳ ಆಕಿಗೊಂದು ನಿನ್ ಖುಷಿಲೇ ಏನಾರು ಕೊಡ್ಬೇಕನ್ಸಿದ್ರೆ ಕೊಡು ಅಷ್ಟೇ. ಉಳಿದಿದ್ದು ಇಲ್ಲೇ ಸೇರ್ಬೇಕು ಯಾಕಂದ್ರೆ ಹೌದ ನಂಗೆ ನಮ್ಮ ನಾಳೆ ಮಣ್ಣ ಮಾಡವ ನಮ್ದು ಮುಂದಿಂದು ತಿಥಿ ಕಾರ್ಯ ಮಾಡೋದು ಬಿಡೋದು ಎಲ್ಲ ನನ್ನ ಮಗ ಏನ ವಿಚಾರ ತಲೆಯಾಗಿರ್ಲಿ. ಅದು ಅಲ್ಲದೆ ಅವು ನಮ್ಮ ಅವ್ವನ್ ಬಂಗಾರ ಈ ಮನೆಗೆ ಇರ್ಬೇಕ ಹೊರತು ಅದನ್ನ ಎಲ್ಲೆಲ್ಲಾರ ಕೊಟ್ಕೊಂತ ಹೋಗೋದಲ್ಲ. ನಮ್ಮ ಅವ್ನಿನೂ ಕೊಟ್ಲು ನೀನ್ ಸೊಸಿ ಕೊಡು ಏನ ಆಕಿ ಸೊಸಿ ಕೊಡ್ತಾಳ ಆಕಿ ಮಗಳಿಗೆ ಕೊಡೋ ಅವಶ್ಯಕತೆ ಏನೂ ಇಲ್ಲ. ಹಬ್ಬ ನಮ್ಮ ಮಾವರ ನನ್ನಂತ ಮಾತಾಡಿದ್ರಲ್ಲ ಅಷ್ಟೇ ಸಾಕು ಅದಕ್ಕೆ ನಾನು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಲಾರ್ದ ನಮ್ಮ ಮಾವನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಇನ್ನು ನಮ್ಮ ಅತ್ತಿಗೆ ಮಗಳಿಗೆ ಕೊಡ್ಬೇಕು ಮಾಡಬೇಕು ಅನ್ನೋದಿರ್ತೈತಿ ಆದ್ರೆ ನಮ್ಮ ಮಾವ ಹಂಗಲ್ಲ ಅವರು ಕರೆಕ್ಟಾಗಿ ಯೋಚನೆ ಮಾಡ್ತಾರೆ. ಅಪ್ಪ ಬಿಡಿಸ್ಕೊಡ್ತಾತು ನೋಡಿ ಏನ್ ಮಾಡ್ತೀಯ ಇದೊಮ್ಮೆ ನನಗೆ ಹೇಳಲಾರ್ದ ಇಂಥ ವ್ಯವಹಾರ ಮಾಡಿ ಇನ್ನೊಂದ್ಸಲ ಏನಾರ ನನಗೆ ಹೇಳಲಾರ್ದ ಇಂಥ ವ್ಯವಹಾರ ಮಾಡಿದ್ರ ಮಗ ಅನ್ನೋದು ನೋಡಂಗಿಲ್ಲ ಏನ ಮನಿ ಜವಾಬ್ದಾರಿ ಕಸ್ಕೋಬೇಕಾಕತಿ ವಿಚಾರ ಮಾಡ. ಆಗ್ಬೇಕು ನಿಮಗೆ ಮಾವು ಹೇಳಲಾರ್ದ ಇಂಥ ಕೆಲಸ ಮಾಡ್ತಿರಲ್ಲ ಆಗ್ಬೇಕು. ಮನಿ ಹಿರಿಯರು ಹೇಳ್ಬೇಕು ಕೇಳ್ಬೇಕು ಅನ್ನೋದು ಏನಾರ ಆಯ್ತಾ ಅವ್ರ ನಿರ್ಧಾರಕ್ಕೆ ಬೆಲೆ ಇಲ್ಲನ ಹಂಗಾರ ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ ಮಾತಾಡತ್ಲೆ ಸುಮ್ನಿರ್ತೀಯಾ ಅಂತ ಹೇಳೋದೊಂದು ಕಲ್ತೀರಿ. ಇದೇ ಮಾತು ಮಾವರ್ಗೆ ಅನ್ಬೇಕಿತ್ತು ಅನ್ನಕ್ಕಾಗಲ್ಲಲ್ಲ ನನಗೆ ನನ್ನ ಮೇಲೆ ಜೋರು ಮಾಡ್ತೀರಿ. ಬಿಡಿಸ್ಕೊಟ್ಟಾಕರೆ ಅದು ಏನು ಬಿಡಿಸ್ತಾರೋ ಏನು ಬಿಡ್ತಾರೋ ದೇವರಿಗೆ ಗೊತ್ತು. ನನಗೇನು ನಿಮ್ಮ ತಂಗಿ ಮೇಲೆ ಅನುಮಾನ ಇಲ್ಲ. ನಿಮ್ಮ ತಂಗಿ ಪಾಪ ಬಿಡಿಸ್ಕೊಡ್ಬೇಕು ಅನ್ನೋ ಮನಸ್ಥಿತಿ ಅವ್ರು ಒಳ್ಳೆಯವರೇ ಅವ್ರ ಗಂಡ ಬಿಡಿಸ್ಕೊಡ್ತಾರ ಅಂತ ಏನು ಗ್ಯಾರಂಟಿ ಅದು ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇರೋದು. ಏನಪ್ಪ ಏನು ಹೇಳಬೇಕು ಕೇಳ್ಬೇಕು ಅನ್ನೋದೇ ಗೊತ್ತಾಗವಲ್ತು. ಶಾಂತಕ್ಕ ರಾತ್ರಿ ನಮ್ಮ ಹಿತ್ತಲಾಗ ಏನೋ ಒಂಥರ ಶಬ್ದ ಏನೋ ಒಂಥರ ಯಾರೋ ಹತ್ತಂಗ ಬಾಯಿ ಮಾಡ್ದಂಗ ಏನನ್ವ ಇವ ಒಂದು ಗೊತ್ತಾಗಲ್ದು ಶಾಂತಕ್ಕ. ಹೌದಾ ನಮಗೇನು ಕೇಳಿಲ್ ಬಿಡು ಯಾವಾಗ ಹೆಂಗೆ ಶಬ್ದ ಅಂದ್ರೆ ಏನದು ಯಾರೋ ಒದರ್ತಾರನ
ಇಲ್ಲ ಶಾಂತಕ್ಕ ಒದ್ರಲ್ಲ, ಏನೋ ಒಂಥರ ಕರ 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 ಸೌಂಡ್, ಗೆಜ್ಜಿ ಶಬ್ದನೂ ಕೇಳ್ತತವ. ಏನು ದೇವ್ರಂತೀಯೋ ದೆವ್ವ ಅಂತೀಯೋ ನಂಗಂತೂ ಗೊತ್ತಾಗಲ್ದ ಶಾಂತಕ್ಕ. ಇತ್ತಿತ್ತಾಗ ಎಂತ ಹೆದರಿಕೆ ಬರ್ತದಂದ್ರೆ ರಾತ್ರಿ ಯಾಕೆ 7 ಗಂಟೆ ಆತಂದ್ರೆ ಹಿತ್ಲು ಬಾಗ್ಲ ತೆಗಿಯಂಗೆ ಇಲ್ಲ ನಾನು. ಹೌದಾ? ಇವ ನೀ ಹೇಳೋದ್ ಕೇಳಿ ನನಗೆ ಎದಕ್ಕೆ ಬರಾಕತ್ತಲ್ಲೇ ಇವತ್ತಾಗ ನಾ ಹಿಂಗೆ ತೆಗಿಯೋದಂಗಾರ ಇತ್ಲಕ್ಕದಾನ. ಇವ ದೇವ್ರೆ ಏನಪ್ಪ ಹಂಗಾರ. ಇಷ್ಟು ದಿನದಾಗ ಏನಿಲ್ಲ ಬಿಡು, ನನಗೇನು ಅನ್ನಿಸ್ವಲ್ತೆ. ಏನನವ ನನಗಂತೂ ಕಟ್ಟ ಹೆದರಿಕೆ ಬರತ್ತೆ ಶಾಂತಕ್ಕ. ಹುಡುಗನು ಕೆಟ್ಟ ಮೆಟ್ಟು ಬೀಳ್ತೈತಿ. ಒಮ್ಮಿಂದ ಮಕ್ಕ ಚಿಳ್ಳ ಅಂತ ಹೇಳ್ತಾನ. ರಾತ್ರಿ 1-1:30 ಸುಮಾರು ಬೇಕಾರೆ ನೋಡಿ ನೀನು, 1:30-2 ಗಂಟೆ ಆಗಿರ್ತೈತಿ. ನಾಯಿವು ಅಂತ ಒದರ್ತಿರ್ತಾವು ಹಿಂಗೆ ಒದರ್ತಾನೆ ಇರ್ತಾವು. ನಾಯಿ ಕಣ್ಣಿಗೆ ಏನೋ ದೆವ್ವ ಕಾಣ್ತತಿ ಅಂತಾರ, ಅದು ಕರೆ ಶಾಂತಕ್ಕ? ಓ, ನಾಯಿ ಕಣ್ಣಿಗೆ ದೆವ್ವ ಅಂತಾರವ. ಯಾರಿಗೆ ಗೊತ್ತ? ನಾಯಿ ಏನು ಬಂದು ಹೇಳಿರ್ತಾವ ಕಾಣ್ತತಿ ಅನ್ನಕ್ಕ. ಹೆಂಗೆ ಏಟ್ ಸತ್ಯ ಐತೆ ಏಟ್ ಸುಳ್ಳು ಐತೆ ಹೆಂಗೆ ಹೇಳಕತ್ತಿ? ಏನನ ಶಾಂತಕ್ಕ, ಮತ್ತೆ ರಾತ್ರಿ ಎದಕ್ಕೆ ಹಂಗೆ ಓದಿರ್ತಾವು? ನೀ ಹೇಳಿದ್ದು ವಿಚಾರ ಮಾಡ್ಬೇಕಾತಂಗಾರ. ನೋಡನ್ ತಡಿ, ಇವತ್ತು ಒಂಚೂರು ಎಚ್ಚರಿದ್ದು ನೋಡ್ತೀನಿ, ನೋಡೋಣ ಅಷ್ಟೊತ್ತಿಗೆ ಓದಿರ್ತಾವ ಏನ ಅಂತೇಳಿ. ಏನು ನಿಮ್ಮನೆ ದಾರ್ಯಾಗ ಓದಿರ್ತಾವ ಏನಪ್ಪ? ಇಲ್ಲಿ ಓದ್ರಿದ್ರೆ ನಂಗೆ ಎತ್ತರ ಆಕಿತ್ತು ಬಿಡ. ಇನ್ನೇನು ಹಂಗೆ ಇಲ್ಲಿ ಓದ್ರದಂಗೆ ಏನು ನನಗೆ ಕೇಳಿಸಿಲ್ಲ. ಸುಡ್ಗಾಡಲ್ಲಿ ನಮ್ಮ ಮನೆ ಕಡೆನೇ ಓದಿರ್ತಾವ ಯವ್ವ ಶಾಂತಕ್ಕ. ಆತಾಗ ಬೆಂಕಿ ಬೀಳಕತ್ತಾಗ ಅಯ್ಯೋ ರಾತ್ರಿ ಮೊನ್ನೆ ಅಂತೂ ನನ್ನ ಗಂಡನ ಎಬ್ಸಿದ್ದೆ ರೀ, ರಾತ್ರಿ ಹೆದಕ್ಕೆ ಬರಾಕತ್ತೈತಿ ಹೇಳ್ರಿ, 1ಕ್ಕೆ ಬರ್ಬೇಕು ಅಂತೇಳಿ. ಹಾಗಾಗಿ ಹಿತ್ತಲಾಗ 1ಕ್ಕೆ ಹೋಗಕ್ಕೂ ಹೆದಕ್ಕೆ ಬರಾಕತ್ತೈತೆ ಶಾಂತಕ್ಕ. ಏನು ಮಾಡ್ಬೇಕು ಅನ್ನಂಗೆ ಆಗ್ಬಿಟ್ಟತ್ತಾಗ. ಹಾಂ ಹಿತ್ತಲಾಗ ಐತಲ್ಲ ನಿಮ್ಮ ಪೈಕೇನು ಬಚ್ಚಲ? ಹೌದವಾ, ಇವಾಗ ಗಟ್ಟುಳು ಗದಿಗೆ ಹೋಗ್ಬಿಡು, ನೀ ಎದ್ದು ಹೋಗೋದು ಮತ್ತೆ ಹೆಂಗೆ ನಿನ್ನ ಗಂಡ ಕರ್ಕೊಂಡು ಹೋಗಿರ್ತೇನೆ? ನಾ ಶಾಂತಕ್ಕ, ಮತ್ತೆ ಏನು ಮಾಡ್ತೀವಿ ಹೇಳು? ಕೆಟ್ಟ ಹೆದರಿಕೆ ಬರ್ತೈತಿ. ಇವು ಜೀವ ಬಾಯಿಗೆ ಬಂದಂಗತಿ ಗೊತ್ತನ. ಏನು ಮಾಡ್ಬೇಕು ಹೇಳು? ಹೆದರಿಕೆ ಅಂದ್ರೆ ಹೆದರಿಕೆ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ನನ್ನ ಗಂಡನ ಜುಳಿ ಮಾಡಿ ಎಬ್ಸ್ಕೊಂಡು ಹೋಗಿರ್ತೀನಿ. ಒಂದಿಟ್ಟು ಎದ್ದು ಬರ್ರಿ ಒಂಚೂರು ಬರ್ರಿ ಅಂತೇಳಿ. ಪಾಪ ಅದು ಏನು ಅನ್ನಂಗಿಲ್ಲ, ಬರ್ತತವ ಮತ್ತೆ ಪಾಪ. ಆದರೂ ಹೊಳ್ಳ ಎಬ್ಸಕ್ಕೆ ನನಗೆ ಒಂಥರ ಇರ್ಸ್ಮರ್ಸು. ಹೌದಾ? ಎಲ್ಲಿದು ಬಂದು ಏನು ಜೋಡಾತೀವಿ ಹಂಗಾರ ನಮ್ಮೂರಾಗ? ನಿಮಗೆ ಗೊತ್ತಿಲ್ಲನ? ಅವ ವೆಂಕಟೇಶ್ ಸತ್ತಾನಲ್ಲ ಮೊನ್ನೆ ಕೆರಿ ವಂಡಿ ಮ್ಯಾಗ ಪಾರ ಇದು ಲಾರಿ ಪಲ್ಟಿಯಾಗಿ. ಅವಂದೇ ಇರ್ಬೇಕಿದ್ರೆ ರಾವು. ನನಗೆ ಯಾಕೆ ಹಂಗೆ ಅನ್ಸಕತ್ತತಿ. ಇದು ಒಂದು ನೈಜ ಘಟನೆ. ಕಾದು ನೋಡಿ ವಿಡಿಯೋ, ನಿಮಗೆ ಗೊತ್ತಾಗುತ್ತದೆ. ದಯವಿಟ್ಟು ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಏನು ಹೇಳಕತ್ತೀಯ? ಹೌದು, ವೆಂಕಟೇಶ್ ಸತ್ತಾನಲ್ಲ, ಅವಂದೇ ಇರ್ಬೇಕನ ಅಂತೇನೆ ನಾನು. ಹರಿದವದನ ಏನಿಲ್ಲ, ಕೆರಿ ವಂಡಿ ಮೇಲೆ ಬರತ್ತಾನ ರಾತ್ರಿ. ಏನೊಂದು ತಟ್ಟ ಕುಡಿದಿದ್ನ ಯಾರಿಗೆ ಗೊತ್ತು. ಗಾಡಿ ಅದು ಪಲ್ಟಿಯಾಗಿ ಟ್ಯಾಕ್ಟ್ರ್ ಹೊಳಿಬಿಟ್ಟತಿ. ಇವ ಸೀದಾ ಕೆರಿ ಕಡೆ ಇತ್ತಾಗ ಬಿದ್ದ ನೀರಾಗ. ಈಸ್ ಬರಂಗಿಲ್ಲ ಕಾಣ್ತತಿ. ಏನು ಕುಡ್ದಿದ್ದಕ್ಕೆ ಮ್ಯಾಗ ಹೇಳೋಕ್ಕಾಗಿಲ್ಲ. ಒಟ್ಟು ಸತ್ನಲ್ಲ ಅವತ್ತು ಮೊನ್ನೆ. ಹಾಗಾಗಿ ಅವಂದೇ ಏನಾರ ಇದ್ರೂ ಇರ್ಬೋದಪ್ಪ. ಅಯ್ಯೋ ದೇವ್ರಿ, ಹಂಗಂತೀಯ? ಹೆಂಗೆ ಹೇಳಕ್ಕಾಕತ್ತವ? ಇದ್ರೂ ಇರ್ಬೋದು ಅಲ್ಲ, ಹರಿದವಲ್ಲ. ಹಂಗಾಗಿ ಏನಾರ ದೇವ್ಗಿವಾಗಿ ಬಂದ್ಗಿಂತಾನೆ ಏನು ಯಾಕೆ ಬೇಕವ? ಸ್ವಲ್ಪ ರಾತ್ರಿ ಕದ ತೆಗೆದು ಓಡಾಡೋದ ಕಡಿಮೆ ಮಾಡ್ಬೇಕು. ಆ ಮಾಲವನ ಮಗಳ ಜೊತೆಗೆ ಒಂದು ನಿಶ್ಚಯ ಆಗಿತ್ತು, ಲಗ್ನ ನಿಶ್ಚಯ ಅನ್ನೋಕ್ಕೇನೋ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಷ್ಟೇ. ಮತ್ತು ಅವ್ನು ಆಗಿ ಹಿಂಗೆ ಸತ್ತಿಂದ ಮೊನ್ನೆ ದಿನ ಎಲ್ಲ ಮುಗೀತು. ಏನು ಆ ಹುಡುಗಿ ಲಗ್ನ ಈಗ ಬೇರೆ ಯಾರ್ದಾರ ಕೂಟ ಮಾಡ್ತಾರ ಏನು ಮಾಡ್ತಾರ? ಮತ್ತು ಅವ ಸತ್ರ ಏನಾಕಿ ನಾನು ಹಂಗೆ ಕುಂದಿರ್ಸ್ತಾರನ? ಮಾಡ್ತಾರಪ್ಪ ಲಗ್ನ ಒಂದು 4 ದಿನ, ಈಗ ಇನ್ನೊಂದು ದಿನ ಸೂತ್ಕಿರ್ತೈತೆ, ಸುಮ್ಮನೆ ಇರ್ತಾರ. ಆಮೇಲೆ ವರ ನೋಡಕ್ಕೆ ಚಾಲು ಮಾಡ್ತಾರ. ಅದು ಕರೆ ಪಾಪ ನೋಡು, ಲಗ್ನ ಈಗ ಚಂದಾಗಿರ್ಬೇಕಂದತ್ನೇ ಹಿಂಗಾಗ್ಬಿಡ್ತು. ಆದ್ರೂ ಏನೋ ಇಂಥವೆಲ್ಲ ಕೇಳಿದ್ರೆ ಗನಾ ಹೆದರ್ಕೊಂಡಾಕತ್ತವ ಯವಾತಾಗ. ಶಾಂತಕ್ಕ.